ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆನಲ್ಲಿ ಈ ತಿಂಗಳು ಬಂದಿರುವಂಥ ಅಮಾವಾಸ್ಯೆ ತುಂಬಾ ವಿಶೇಷ. ಸಾಲಿ ನಾವು ಆಚರಣೆ ಮಾಡ್ತಿರುವಂಥದ್ದು ಅಕ್ಷಯ ತದಿಗೆ ಅಮಾವಾಸ್ಯೆ. ಇವಾಗ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆಯ ವಿಧಾನ ಹೇಗೆ, ಈ ದಿನ ವಿಶೇಷವಾದಂತಹ ಮಹಾ ನಕ್ಷತ್ರ ಇರುವಂತ ದಿನ. ಈ ಒಂದು ನಕ್ಷತ್ರದ ದಿನ ಈ ಸ್ವಾಮಿ ದರ್ಶನ ಮಾಡಿದ್ರೆ ನಿಮ್ಗೆ ಭೂಮಿ ಭಾಗ್ಯ ಬರುತ್ತೆ. ಒಂದು ವರ್ಷದೊಳಗಡೆನೆ ಎಂತದ್ದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ಅದನ್ನ ಬಗೆಹರಿಸುವಂತ ದಾರಿಗಳು ನಿಮ್ಗೆ ಕಾಣಿಸುತ್ತೆ. ಇವಾಗ ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ದುಡ್ಡು ಸಿಗುತ್ತೆ, ಸಾಲ ತೀರುತ್ತೆ, ಒಡವೆ ಬಿಡಿಸ್ಕೊಬಹುದು, ಇದನ್ನೆಲ್ಲ ಹೇಳ್ತೀವಿ. ಇದೆಲ್ಲ ಹೇಗಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಅದಕ್ಕೆ ತಕ್ಕಂತಹ ದಾರಿಗಳು ಕಾಣಿಸುತ್ತೆ, ಐಡಿಯಾ ಸಿಗುತ್ತೆ, ಯಾರಾದ್ರೂ ಸಹಾಯ ಮಾಡುವಂತ ವ್ಯಕ್ತಿಗಳು ನಿಮ್ಗೆ ಸಿಗ್ತಾರೆ. ಈ ಮಾಹಿತಿನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೈಶಾಖ ಅಮಾವಾಸ್ಯೆ ಅಥವಾ ಅಕ್ಷಯ ತದಿಗೆ ಅಮಾವಾಸ್ಯೆ ಬಗ್ಗೆ ತಿಳಿಸ್ತಾ ಇದ್ದೀನಿ. 2026ರಲ್ಲಿ ಬಂದಿರುವಂಥ ಏಪ್ರಿಲ್ ತಿಂಗಳಲ್ಲಿ ಇರುವಂಥ ಅಮಾವಾಸ್ಯೆ. ಈ ಅಮಾವಾಸ್ಯೆ ನಮಗೆ 16ನೇ ತಾರೀಕು ಅಥವಾ 17ನೇ ತಾರೀಕು ಯಾವ ದಿನ ಅಮಾವಾಸ್ಯೆ ಇರುತ್ತೆ. ತುಂಬಾನೇ ನಿಮ್ಗೆಲ್ಲರಿಗೂ ಉಪಯೋಗ ಆಗುವಂಥ ಮಾಹಿತಿ ಇದು. ಪೂರ್ತಿಯಾಗಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇನ್ನು ಈ ದಿನ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಅಕ್ಷಯ ತೃತೀಯಗೂ ಮೊದಲು ಅಮಾವಾಸ್ಯೆ ಯಾವ ದಿನ ಅಂತ ತಿಳ್ಕೊಂಡು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಇನ್ನು ಯಾರಾದರೂ ಪಿತೃದೋಷ ನಿವಾರಣೆಗೆ ಶಾಂತಿ ಹೋಮಗಳನ್ನು ಮಾಡಿಸ್ಬೇಕು ಅಂತ ಇದ್ರೆ, ದರ್ಪಣ ಬಿಡಬೇಕು ಅಂತ ಇರೋರು ಈ ದಿನ ನೀವು ಮಾಡ್ಬೋದು. ಅದಕ್ಕೂ ಮುಂಚೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಾವು ಅಮಾವಾಸ್ಯೆ ಮತ್ತು ಅಕ್ಷಯ ತೃತೀಯ ದಿನ ಮಾಡುವಂಥ ಪೂಜೆಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಅದಕ್ಕೋಸ್ಕರ ಈ ಮಾಹಿತಿ ತುಂಬ ಉಪಯೋಗಕ್ಕೆ ಬರುತ್ತೆ ನಿಮಗೆ. ಇದೇ 2026 ಏಪ್ರಿಲ್ 16ನೇ ತಾರೀಕು ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. 17ನೇ ತಾರೀಕು ಮಾರನೇ ದಿನ ಸಂಜೆ 5 ಗಂಟೆ 11 ನಿಮಿಷದ ತನಕ ಅಮಾವಾಸ್ಯೆ ತಿಥಿ ಇರುತ್ತೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಪೂರ್ಣ ಅಮಾವಾಸ್ಯೆ ಇರುತ್ತೆ. ಏಪ್ರಿಲ್ 17ನೇ ತಾರೀಕು ಶುಕ್ರವಾರ ಪೂರ್ಣ ಅಮಾವಾಸ್ಯೆ ಇರುತ್ತೆ. ಶುಕ್ರವಾರ, ಅದರಲ್ಲೂ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ಅಂತೂ ತುಂಬಾನೇ ವಿಶೇಷವಾದ ದಿನ. ಈ ದಿನ ವಿಷ್ಣು ಮತ್ತೆ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಸಂಪತ್ತು, ಸಮೃದ್ಧಿ, ಸಂತೋಷ ಹೆಚ್ಚಾಗುತ್ತೆ. ನಮ್ಮ ಜೀವನದಲ್ಲಿ ಬರುವಂತ ಅನೇಕ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ, ಎಲ್ಲ ಆಸೆಗಳನ್ನ ಈಡೇರಿಸುತ್ತೆ. ಅಲ್ಲದೆ ಈ ದಿನ ನದಿ ಸ್ನಾನ ಮಾಡೋದ್ರಿಂದ ಕೂಡ, ದರ್ಪಣಗಳನ್ನ ಬಿಡೋದ್ರಿಂದ, ಪಿತೃಗಳ ಪೂಜೆ ಮಾಡೋದ್ರಿಂದ ಕೂಡ ಪಿತೃದೋಷ ನಿವಾರಣೆ ಆಗುತ್ತೆ. ನಾನಾ ರೀತಿಯ ಪಾಪ ಕರ್ಮಗಳು ಕೂಡ ಕಡಿಮೆ ಆಗುತ್ತೆ. ಆದಷ್ಟು ಹಿಂದಿನ ದಿನ ಗುರುವಾರನೇ ದೇವ್ರ ಮನೆನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅಮಾವಾಸ್ಯೆ ದಿನ ನೀವು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರ ಪೂಜೆ ಮಾಡೋದ್ರಿಂದ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದ ಅತ್ಯಂತ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ಬೇರೆ ಯಾವುದೇ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗಿಂತ ಈ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗೆ ಹೆಚ್ಚಿನ ಫಲ ಸಿಗುತ್ತೆ. ಅದರಲ್ಲೂ ಈ ಅಮಾವಾಸ್ಯೆ ಅಕ್ಷಯ ತದಿಗೆ ಅಮಾವಾಸ್ಯೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬಾ ಶ್ರೇಷ್ಠವಾದದ್ದು. ಯಾಕಂದರೆ ಹಿಂದಿನ ದಿನ ರಾತ್ರಿ 8 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಹಿಂದಿನ ದಿನ ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಂಡ್ರೆ ಶುಕ್ರವಾರ ಬೆಳಗ್ಗೆ ಕಳಶ ಸ್ಥಾಪನೆ ಮಾಡಿಬಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೋಬೋದು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಸಾರಿಸಿ ನೀವು ಕ್ಲೀನ್ ಮಾಡಿಟ್ಕೊಂಡು ಮಡಿ ಬಟ್ಟೆನ ಹುಡ್ಕೊಂಡು ಯಥಾಶಕ್ತಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ತಾವರೆ ಹೂವು, ಮಲ್ಲಿಗೆ ಹೂವು, ಯಾವುದೇ ಕೆಂಪು ಹೂಗಳು ಮತ್ತೆ ಬೆಲ್ಲದನ್ನ ಅಂದ್ರೆ ಸಿಹಿ ಪೊಂಗಲು ಈ ದಿನ ವಿಶೇಷವಾದ ನೈವೇದ್ಯ. ಬೆಲ್ಲದ ದೀಪ, ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಈ ದಿನದ ವಿಶೇಷ. ಇದೆಲ್ಲನೂ ಸಿದ್ಧತೆ ಮಾಡಿಟ್ಕೊಳ್ಳಿ. ಈ ಅಮಾವಾಸ್ಯೆಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಯಾರಾದರೂ ಪಿತೃದೋಷ ನಿವಾರಣೆಗೆ ಶಾಂತಿ ಹೋಮಗಳನ್ನು ಮಾಡಿಸ್ಬೇಕು ಅಂತ ಇದ್ರೆ, ದರ್ಪಣ ಬಿಡಬೇಕು ಅಂತ ಇದ್ರೆ ಈ ದಿನ ಮಾಡಿ ತುಂಬಾನೇ ಒಳ್ಳೆಯದು. ಪೂಜೆ ಮಾಡೋದ್ರಿಂದನೇ ನಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ಅಲ್ಲ, ಈ ದಿನ ನಾವು ಮಾಡೋ ದಾನಗಳು ಕೂಡ ಅತ್ಯಂತ ಶುಭ ಫಲಗಳನ್ನು ಪಡ್ಕೋಬಹುದು. ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ.
ಇನ್ನು ಈ ದಿನದ ಅಮಾವಾಸ್ಯೆ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಮನೆಯಲ್ಲಿ ಮಾಡಿದಂಥ ಅಮಾವಾಸ್ಯೆ ಪೂಜೆ, ದಿನದ ಲಕ್ಷ್ಮೀ ಪೂಜೆ ಹಾಗೆ ಕಳಶ ಪೂಜೆ ತುಂಬಾನೇ ವಿಶೇಷ. ಈ ಥರ ನೀವು ಪೂಜೆ ಮಾಡಿ ನೋಡಿ. ಒಂದೇ ಒಂದು ವರ್ಷದಲ್ಲಿ ಎಂಥದ್ದೇ ಹಣದ ಸಮಸ್ಯೆ ಇರಲಿ, ಸಾಲದ ಸಮಸ್ಯೆ ಇರಲಿ, ಒಡವೆ ಅಡ ಇಟ್ಬಿಟ್ಟು ಬಿಡಿಸೋದಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ವರ್ಷದೊಳಗಡೆನೆ ಅದನ್ನೆಲ್ಲ ಬಿಡಿಸೋದಿಕ್ಕೆ, ಸಾಲ ತೀರಿಸೋದಿಕ್ಕೆ ನಿಮಗೆ ಒಂದು ಒಳ್ಳೆ ದಾರಿ ಸಿಗುತ್ತೆ. ಈಗಾಗಲೇ ಅಮಾವಾಸ್ಯೆ ತಿಥಿ ಯಾವಾಗ ಶುರು ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳಿಸಿದ್ದೀನಿ. ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಒಳ್ಳೆಯದು. ಬೆಳಗ್ಗೆ 4:15 ಬೆಳಗ್ಗೆ 7:30 ತನಕ ಪೂಜೆ ಮಾಡ್ಕೋಬಹುದು. ಯಾಕಂದ್ರೆ ಈ ಸಮಯದಲ್ಲಿ ರೇವತಿ ನಕ್ಷತ್ರ ಇರುತ್ತೆ, ವೈಂದ್ರತಿ ಯೋಗ ಕೂಡ ಇರುತ್ತೆ. ಹಾಗಾಗಿ 7:20 ಒಳಗಾಗಿ ನೀವು ಈ ಪೂಜೆನ ಮಾಡ್ಕೋಬಹುದು. ಶುಕ್ರವಾರ ದಿನ ಬೆಳಗ್ಗೆ 6:30 ತನಕ ರೇವತಿ ನಕ್ಷತ್ರ ಇರುತ್ತೆ. ರೇವತಿ ನಕ್ಷತ್ರ ಮಹಾ ನಕ್ಷತ್ರ. ವೈಂದ್ರತಿ ಯೋಗ ಬೆಳಗ್ಗೆ 7:20 ತನಕ ಇರುತ್ತೆ. ಹಂಗಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:15 7:20 ಒಳಗಾಗಿ ನೀವು ಪೂಜೆನ ಮಾಡ್ಕೋಬೇಕು. ಈ ನಕ್ಷತ್ರದಲ್ಲಿ ಪೂಜೆ ಮಾಡೋದ್ರಿಂದ ಕೆಲವರಿಗೆ ಸ್ವಂತ ಮನೆ ಯೋಗ ಕೂಡ ಬರುತ್ತೆ. ಸೈಟ್ ತಗೋಬೇಕು, ಮನೆ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು ಈ ದಿನ ಪೂಜೆ ಮಾಡಿ. ರೇವತಿ ನಕ್ಷತ್ರ ಇರೋ ದಿನ ಭೂವರ್ಹ ಸ್ವಾಮಿ ದರ್ಶನ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಆ ದೇವಸ್ಥಾನದಲ್ಲಿ ಇಟ್ಟಿಗೆ ಮಣ್ಣನ್ನು ತಗೊಂಡು ಬಂದ್ಬಿಟ್ಟು ಪೂಜೆ ಮಾಡೋದು ಕೂಡ ಒಳ್ಳೆಯದು. ಹಂಗಾಗಿ ಈ ಒಂದು ಶುಭ ದಿನದಲ್ಲಿ ಶುಕ್ರವಾರ ಅಮಾವಾಸ್ಯೆ, ಅದರಲ್ಲೂ ಅಮಾವಾಸ್ಯೆ ತಿಥಿ ಇರುವಂಥ ಸಮಯದಲ್ಲಿ, ಸೂರ್ಯೋದಯ ಇರುವಂಥ ಸಮಯದಲ್ಲಿ ರೇವತಿ ನಕ್ಷತ್ರ ಕೂಡ ಇರುತ್ತೆ. ಹಾಗಾಗಿ ತಪ್ಪದೆ ಈ ದಿನ ತಿಳಿಸಿರುವಂಥ ಸಮಯದಲ್ಲಿ ಪೂಜೆ ಮಾಡಿ. ಅಕಸ್ಮಾತ್ ನಿಮಗೆ 7:30 ಒಳಗಾಗಿ ಪೂಜೆ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದರೆ ಬೆಳಗ್ಗೆ 10 ಗಂಟೆ ಒಳಗಾಗಿ ಮಾಡಿ. ಆನಂತರ ರಾಹುಗಾಲ ಮುಗಿದ ಮೇಲೆ ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಮಾಡ್ಕೋಬೋದು. ಅಷ್ಟರಲ್ಲಿ ಅಮಾವಾಸ್ಯೆ ತಿಥಿ ಮುಗ್ದೋಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಟ್ಕೊಂಡು ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಯಥಾಶಕ್ತಿ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಮುಂದಿನ ದಿನನೇ ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಂಡು ನೀವೆಲ್ಲನೂ ಕೂಡ ಜೋಡಿಸ್ಕೊಂಡು ಕಳಶ ಸ್ಥಾಪನೆ ಮಾಡಿಬಿಟ್ಟು ಕಳಶದ ಒಳಗಡೆ ಒಂದು ಸಣ್ಣದಾದಂತಹ ಚಿಕ್ಕದೇ ಆದರೂ ಪರವಾಗಿಲ್ಲ, ಒಂದು ಆಭರಣ ಯಾವುದಾದ್ರೂ ಪರವಾಗಿಲ್ಲ, ಮೂಗುತಿನೇ ಇರ್ಬೋದು ಅಥವಾ ಉಂಗುರ ಇರ್ಬೋದು, ಯಾವುದಾದ್ರೂ ಸರಿ, ಒಂದು ಚಿನ್ನದ ಆಭರಣ ಹಾಕಬೇಕು. ಅಥವಾ ಬೆಳ್ಳಿ ಕಾಯಿನ್ ಇದ್ರೂ ಹಾಕ್ಬೋದು, ಅಥವಾ ಲಾವಂಚ ಬೇರು. ಆದಷ್ಟು ಬೇಗ ಸಾಲದ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಜೊತೆಗೆ ನಿಮಗೆ ಒಡವೆನ ಅಡ ಇಟ್ಬಿಟ್ಟು ಬಿಡಿಸೋದಿಕ್ಕೆ ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ನಿಮಗೆ ಗೊತ್ತಿಲ್ದಂಗೆ ದುಡ್ಡಿನ ದಾರಿ ನಿಮಗೆ ಸಿಗುತ್ತೆ. ಈ ದಿನ ಅಮಾವಾಸ್ಯೆ ದಿನ ಈ ರೀತಿ ಒಂದ್ಸಲಿ ಮಾಡಿ ನೋಡಿ. ವರ್ಷದೊಳಗಡೆ ಎಷ್ಟೇ ಕಷ್ಟ ಆದ್ರೂ ಒಡವೆ ಇಟ್ಟು ಸುಮಾರು ವರ್ಷ ಆಗಿದೆ, ಬಿಡಿಸೋದಿಕ್ಕೆ ಆಗ್ತಾ ಇಲ್ಲ ಅಂದರೂ ಕೂಡ ಈ ಒಂದು ವರ್ಷದೊಳಗಡೆ ನೀವು ಆ ಒಡವೆನ ಬಿಡಿಸ್ಕೊಂಡ್ ಬರ್ಬೋದು. ಮೊದಲು ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆನ ಮಾಡ್ಕೊಳ್ಳಿ. ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಹಣ್ಣುಗಳು, ಡ್ರೈ ಫ್ರೂಟ್ಸು, ಕೆಂಪು ಕಲ್ಸಕ್ಕರೆ, ಹೀಗೆ 5 ಪದಾರ್ಥಗಳನ್ನು ಸೇರಿಸ್ಕೊಂಡು ಅಭಿಷೇಕ ಮಾಡ್ಕೋಬೇಕು. ಲಕ್ಷ್ಮೀನಾರಾಯಣನ ವಿಗ್ರಹ, ಗಣಪತಿ ವಿಗ್ರಹನ ಇಟ್ಕೊಂಡ್ಬಿಟ್ಟು ಅಭಿಷೇಕ ಮಾಡ್ಕೋಬೇಕು. ಅಭಿಷೇಕ ಎಲ್ಲ ಆದಮೇಲೆ ವಿಗ್ರಹಗಳನ್ನು ತೊಳೆದ್ಬಿಟ್ಟು ಗಂಧ, ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ನೀವು ಎಲ್ಲನೂ ಜೋಡಿಸ್ಕೊಳ್ಬೇಕು. ಆನಂತರ ಕುಂಕುಮದ ಅರ್ಚನೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ 2 ವಿಳೆದೆಲೆ ಇಟ್ಕೋಬೇಕು. ತೊಟ್ಟು ದೇವ್ರ ಕಡೆ ಇರಬೇಕು, ತುದಿ ನಮ್ಮ ಕಡೆ ಇರಬೇಕು. ಹಾಗೆ ಎಲೆ ಜೊತೆಗೆ ಬಟ್ಲಡಿಕೆನೂ ಕೂಡ ಇಟ್ಕೊಳ್ಳಿ. ಸಿಹಿ ಪೊಂಗಲು ಅಥವಾ ಬೆಲ್ಲದ ಪಾಯಸ ಮಾಡಿಬಿಟ್ಟು, ಯಾಕಂದರೆ ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಬೆಲ್ಲದ ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಎಲೆ, ಅಡಿಕೆ, ಬಾಳೆಹಣ್ಣು ನೈವೇದ್ಯ, ಕುಂಕುಮ ಅರ್ಚನೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವಕ್ಷತೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಥಾಶಕ್ತಿ ಅಕ್ಷಯ ತೃತೀಯ ಅಮಾವಾಸ್ಯೆಯ ದಿನ ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀನಾರಾಯಣರ ಪೂಜೆನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೊಳ್ಳಿ. ಹಾಗೆ ಆದಷ್ಟು ಒಂದು ವರ್ಷದೊಳಗಾಗಿ ಈ ಸಮಸ್ಯೆಗಳು ಬಗೆಹರಿಬೇಕು ಅಂತ ದೇವಿ ಹತ್ರ ಕೇಳಿಕೊಂಡು ಆ ಅಕ್ಷತೆ ಮತ್ತು ಹೂವನ್ನು ಕಳಶದ ಮುಂದೆ ಹಾಕಿಬಿಟ್ಟು ತುಪ್ಪದ ದೀಪನ ಹಚ್ಬಿಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಬೆಟ್ಟದ ನೆಲ್ಲಿಕಾಯಿ ಏನಾದರೂ ಸಿಕ್ಕಿದ್ರೆ ಈ ದಿನ ದೀಪಾರಾಧನೆ ಮಾಡಿ
ಮಾಡಿದ್ರೆ ತುಂಬಾ ಒಳ್ಳೆಯದು. ಗಣಪತಿ ಮಂತ್ರ ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವ್ರನ್ನ ಸ್ಮರಣೆ ಮಾಡ್ಕೊಳ್ಳಿ, ಆನಂತರ ನಾರಾಯಣನನ್ನ ಸ್ಮರಣೆ ಮಾಡ್ಕೊಳ್ಳಿ. ನೀವು ಯಾವತ್ತೆಲ್ಲ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ನಾರಾಯಣನ ಸ್ಮರಣೆ ಮಾಡಿಕೊಂಡು ಪೂಜೆ ಮಾಡಲೇಬೇಕು. ನಾರಾಯಣನ ದ್ವಾದಶ ನಾಮಗಳನ್ನು ಹೇಳ್ಕೊಳ್ಳಿ. ಆಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಕುಂಕುಮದಿಂದ ಅರ್ಚನೆ ಮಾಡಬೇಕು. ಅಥವಾ ನಿಮಗೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅಂತ ಅಂದರೆ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಕೊಂಡು ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು. ಆಮೇಲೆ ಕನಕದಾರ ಸ್ತೋತ್ರವನ್ನು ಓದಬೇಕು. ಆನಂತರ ನೈವೇದ್ಯವನ್ನು ಅರ್ಪಿಸ್ಬೇಕು. ನೀವು ದೀಪಾರಾಧನೆ ಬೆಟ್ಟದ ನೆಲ್ಲಿಕಾಯಿ ರೆಡಿ ಮಾಡಿಟ್ಕೊಂಡಿದ್ರೆ ಅದರಲ್ಲಿ ದೀಪನ ಹಚ್ಚಿಬಿಟ್ಟು ಆರತಿನ ಮಾಡಿಬಿಟ್ಟು ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ. ಆನಂತರ ಕೈಯಲ್ಲಿ ಒಂದು ಸ್ವಲ್ಪ ಹೂವು ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು 3 ಪ್ರದಕ್ಷಿಣೆ ಹಾಕಿಬಿಟ್ಟು ದೇವಿಯ ಹತ್ರ ಕ್ಷಮೆಯನ್ನು ಕೇಳ್ಕೊಳ್ಳಿ. ನಾನು ಮಾಡಿರುವಂಥ ಪೂಜೆನಲ್ಲಿ ಹೇಳಿರುವಂಥ ಮಂತ್ರದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಮ್ಮ ಅಂತ ಕೇಳಿಕೊಂಡು ಹೂವು ಮತ್ತು ಅಕ್ಷತೆಯನ್ನು ಕಳಶದ ಮುಂದೆ ಹಾಕಬೇಕು. ಇದಿಷ್ಟು ಕೂಡ ಅಮಾವಾಸ್ಯೆ ದಿನ ಮಾಡುವಂಥ ಸರಳವಾದ ಲಕ್ಷ್ಮೀನಾರಾಯಣರ ಪೂಜೆ. ಕಳಶ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಾವು ಮಾಡುವಂಥ ಪೂಜೆಗಳಿಗೆ ಹೆಚ್ಚಿನ ಫಲ ಸಿಗುತ್ತೆ. ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿ ಶುಭ ಯೋಗ, ಶುಭ ನಕ್ಷತ್ರ, ಈ ಒಂದು ಶುಭ ನಕ್ಷತ್ರದಲ್ಲಿ ನಾವು ಏನೇ ಪೂಜೆ ಮಾಡಿದ್ರೂ ಕೂಡ ಅದು ಹೆಚ್ಚಿನ ಫಲವನ್ನು ತಂದುಕೊಡುತ್ತೆ. ನೀವು ಪ್ರತಿದಿನ ಅಮಾವಾಸ್ಯೆಗೂ ಕೂಡ ಕಳಶ ಇಟ್ಬಿಟ್ಟು ಪೂಜೆ ಮಾಡೋದಾದ್ರೆ ಆ ಕಳಶದ ಒಳಗಡೆ ನೀವು ಹಾಕಿರುವಂಥ ಚಿನ್ನದ ಆಭರಣ ಯಾವಾಗಲೂ ಹಾಗೆ ಇಟ್ಬಿಡಿ. ಅಥವಾ ಚಿನ್ನದ ಆಭರಣ ಹಾಕೋದಿಕ್ಕೆ ಆಗಲ್ಲ ಅಂತ ಅನ್ನೋರು ಬೆಳ್ಳಿ ಕಾಯಿನ್ ಹಾಕ್ಬೋದು. ಅದನ್ನು ಕೂಡ ಇಲ್ಲ ಅಂತ ಅನ್ನೋರು ಲಾವಂಚ ಬೇರನ್ನ ಹಾಕ್ಬೋದು. ಲಾವಂಚ ಬೇರನ್ನ ಹಾಕೋದ್ರಿಂದ ಪ್ರತಿ ಸಲ ಕಳಶವನ್ನು ಬದಲಾಯಿಸುವಾಗ ಹೊಸ ಬೇರನ್ನು ಹಾಕಬೇಕಾಗುತ್ತೆ. ಹಳೆ ಲಾವಂಚ ಬೇರನ್ನು ನಾವು ಪರ್ಸ್ನಲ್ಲಿ ಅಥವಾ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲೂ ಕೂಡ, ಅಂದರೆ ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ, ಅಂದರೆ ನಿಮ್ಮ ಅಂಗಡಿಗಳಲ್ಲಿ, ಕ್ಯಾಶ್ ಬಾಕ್ಸ್ನಲ್ಲಿ, ಮನೆಯಲ್ಲ ಅಂದರೆ ನಿಮ್ಮ ಬೀರುಗಳಲ್ಲಿ ಇಟ್ಕೋಬೋದು. ಮುಂದಿನ ಸಲ ನೀವು ಹೊಸ ಲಾವಂಚ ಬೇರನ್ನು ಇಡುವಾಗ, ಅಂದರೆ ಕಳಶ ಬದಲಾಯಿಸುವಾಗ ಆ ಬೇರನ್ನು ತೆಗೆದ್ಬಿಟ್ಟು ಹೊಸದು ಹಾಕಬೇಕು. ನೀವು ಮೊದಲೇ ಇಟ್ಟಿರುವಂಥ ಲಾವಂಚ ಬೇರನ್ನು ತೆಗೆದ್ಬಿಟ್ಟು ಅದನ್ನು ಹಾಗೆ ಕೈಯಲ್ಲಿ ಕಟ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ಬೋದು. ಇದೇ ರೀತಿ ನೀವು ಮುಂದಿನ ಅಕ್ಷಯ ಅಮಾವಾಸ್ಯೆ ತನಕ ಮಾಡ್ತಾ ಬನ್ನಿ. ಒಂದು ವರ್ಷದೊಳಗಾಗಿ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ಅದನ್ನು ಬಗೆಹರಿಸುವಂಥ ದಾರಿಗಳು ನಿಮಗೆ ಕಾಣಿಸುತ್ತೆ. ಇವಾಗ ನಾವು ಈ ರೀತಿ ಪೂಜೆ ಮಾಡೋದ್ರಿಂದ ದುಡ್ಡು ಸಿಗುತ್ತೆ, ಸಾಲ ತೀರುತ್ತೆ, ಒಡವೆ ಬಿಡಿಸ್ಕೋಬಹುದು. ಇದಕ್ಕೆಲ್ಲ ಹೇಳ್ತೀವಿ. ಇದೆಲ್ಲ ಹೇಗಾಗುತ್ತೆ ಅಂತ ಅಂದರೆ ನಿಮಗೆ ಅದಕ್ಕೆ ತಕ್ಕಂತಹ ದಾರಿಗಳು ಕಾಣಿಸುತ್ತೆ, ನಿಮಗೆ ಐಡಿಯಾ ಸಿಗುತ್ತೆ, ಯಾರಾದರೂ ಸಹಾಯ ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಇನ್ನು ಈ ಕಳಶ ನೀವು ವಿಸರ್ಜನೆ ಮಾಡಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಪ್ರತಿದಿನ ಪೂಜೆ ಮಾಡುವಂಥ ಮಾಮೂಲಿ ಕಳಶವನ್ನು ಇಟ್ಟಿರ್ತೀವಿ. ಹಾಗಾಗಿ ಇದನ್ನು ವಿಸರ್ಜನೆ ಮಾಡಬೇಕು ಅಂತ ಏನೂ ಇಲ್ಲ. ಅಕ್ಷಯ ತೃತೀಯ ದಿನ ನೀವು ಹಾಗೆ ಪೂಜೆ ಮಾಡ್ಕೋಬೋದು. ಮಾರನೇ ದಿನ ಶನಿವಾರ ಬೆಳಗ್ಗೆ ವಿಗ್ರಹಗಳನ್ನು ಮಾತ್ರ ತೆಗೆದುಬಿಟ್ಟು ತೊಳೆದ್ಬಿಟ್ಟು ದೀಪಗಳನ್ನು ತೊಳೆದ್ಬಿಟ್ಟು ನೀವು ಶನಿವಾರದ ಬೆಳಗ್ಗೆ ಮಾಮೂಲಿ ಪೂಜೆ ಮಾಡ್ಕೋಬೋದು. ಕೆಲವರೆಲ್ಲ ತೆಂಗಿನಕಾಯಿ ಕಳಶ ಇಡೋದಿಲ್ಲ, ಎಲೆ ಕಳಶ ಇಡ್ತಾರೆ. ಅದೇ ಕಳಶಕ್ಕೆ ನೀವು ಈ ರೀತಿ ಚಿನ್ನ, ಬೆಳ್ಳಿ ಅಥವಾ ಲಾವಂಚ ಬೇರನ್ನು ಹಾಕ್ಬೋದು. ಇದಿಷ್ಟು ಕೂಡ ಅಮಾವಾಸ್ಯೆ ಪೂಜೆ. ಅಮಾವಾಸ್ಯೆ ದಿನ ಲಕ್ಷ್ಮೀನಾರಾಯಣರ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.